ಒಂದು ದಿವಸ ದೇವರಿಗೆ ಬಂದು ಕೈ ಮುಗಿದ್ರೆ ಅದು ಧರ್ಮವೇ. ಒಂದು ದಿವಸ ನಮಸ್ಕಾರ ಮಾಡಿದರೆ ಏನು ಲಾಭ ಆಗ್ಬೋದು, ಏನಿಲ್ಲ ಅಂತ ಹಾಗೆ ಅನ್ಕೋಬೇಡಿ. ಒಂದೇ ಒಂದು ಬಾರಿ ಭಕ್ತಿಯಿಂದ ಭಗವಂತನಿಗೆ ಪ್ರಣಾಮ ಮಾಡಿದರೆ ಪುನರ್ಜನ್ಮವೇ ಬರದೇ ಇದ್ದಂತೆ ನೋಡಿಕೊಳ್ಳಬಹುದು. ಅಶ್ವಮೇಧ ಯಾಗವನ್ನು ಮಾಡಿದರೆ ಸ್ವರ್ಗವಾದೀತು, ಸಾಮ್ರಾಜ್ಯ ಸಿಕ್ಕೀತು. ಸಾಮ್ರಾಜ್ಯಕ್ಕೂ ಕೊನೆ ಇದೆ, ಸ್ವರ್ಗಕ್ಕೂ ಕೊನೆ ಇದೆ. ಪುಣ್ಯ ಅಂತ ಒಂದು ಬಾರಿ ನಾವು ಪಡೆದುಕೊಂಡ್ರೆ ನಮ್ಮ ಹೆಸರಲ್ಲಿ ಪುಣ್ಯ ಇರುತ್ತೆ, ಅದು ಎಂದಿಗೂ ಖರ್ಚಾಗೋದಿಲ್ಲ. ನಾವು ಸುಖವಾಗಿರ್ಬೋದು ಅಂತ ತಿಳ್ಕೋಬೇಡಿ. ಒಂದು ದಿನ ಊಟ ಮಾಡಿದ ಅಂದರೆ ಜನ್ಮಾಂತರದಲ್ಲಿ ಅವನು ಮಾಡಿದ ಅನ್ನದಾನದ ಫಲವಾಗಿ ಇವತ್ತು ಊಟ ಮಾಡ್ತಾ ಇರ್ತಾನೆ. ಎಷ್ಟು ದಿನ ಊಟ ಮಾಡ್ತಾನೆ ಅಷ್ಟಷ್ಟು ಪುಣ್ಯ ಖಾಲಿಯಾಗ್ತಾ ಹೋಗ್ತದೆ. ಪಾಪದ ಫಲವಾದ ದುಃಖವನ್ನು ಭೋಗಿಸಿದರೆ ಪಾಪವೂ ಖಾಲಿಯಾಗ್ತದೆ. ಪುಣ್ಯದ ಫಲವಾದ ಸುಖವನ್ನು ಭೋಗಿಸಿದಂತೆ ಪುಣ್ಯವೂ ಕರಗುತ್ತದೆ. ಪುಣ್ಯ ತೀರಿ ಹೋದರೆ ಸ್ವರ್ಗದಿಂದ ಕೆಳಗೆ ಬರಬೇಕು, ಅಥವಾ ಸಾಮ್ರಾಜ್ಯವನ್ನು ಪಡೆದುಕೊಂಡಿದ್ದರೆ ಸಾಮ್ರಾಜ್ಯದಿಂದ ಕೆಳಗೆ ಇಳಿಯಬೇಕು. ಹಾಗಾದರೆ ನಾವು ಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಒಂದು ಬಾರಿ ಶ್ರದ್ಧೆಯಿಂದ ಮಾಡಿದರೂ ಕೂಡ ಆ ಭಕ್ತಿಯಿಂದ ಬರುವಂತಹ ಫಲ ಅದು ಸಾಮಾನ್ಯ ಪುಣ್ಯದಿಂದ ಬರುವ ಸ್ವರ್ಗದಂತೆ ಅಲ್ಲ, ಮತ್ತೆ ಮರಳಿ ಹುಟ್ಟದಂತೆ, ಪುನರ್ಜನ್ಮವನ್ನು ಪಡೆಯದಂತೆ ಸ್ಥಿರವಾಗಿ ಮೋಕ್ಷದಲ್ಲಿ ಉಳಿಯಬಹುದು. ಅಂತಹ ಫಲ ಇದೆ ಒಂದೇ ಒಂದು ಬಾರಿ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದರೆ.